ಯಾವ ದೇವರನ್ನು ಪೂಜಿಸಿದರೆ ಏನು ಫಲ? ವಿಷ್ಣುದೇವ ವಿಜಯ ಮತ್ತು ಮೋಕ್ಷ, ಲಕ್ಷ್ಮೀದೇವಿ ಸಂಪತ್ತು ಮತ್ತು ಸಂತೋಷ, ಶಿವ ದೀರ್ಘಾಯುಷ್ಯ ಮತ್ತು ಸಂಪತ್ತು, ಪಾರ್ವತೀದೇವಿ ಶಕ್ತಿ ಮತ್ತು ಯುಕ್ತಿ, ವಿಘ್ನೇಶ್ವರ ವಿದ್ಯಾ ಮತ್ತು ಕಾರ್ಯಸಿದ್ಧಿ, ಆಂಜನೇಯ ಸ್ವಾಮಿ ಬಲ ಮತ್ತು ಕಾರ್ಯಸಿದ್ಧಿ, ರಾಘವೇಂದ್ರ ಸ್ವಾಮಿ ಸಕಲ ಇಷ್ಟಾರ್ಥ ಸಿದ್ಧಿ, ವೆಂಕಟೇಶ್ವರ ಸ್ವಾಮಿ ಸರ್ವಸಿದ್ಧಿ, ದಕ್ಷಿಣಾಮೂರ್ತಿ ಬುದ್ಧಿವಂತಿಕೆ ಮತ್ತು ಸಮೃದ್ಧಿ, ಸೂರ್ಯ ಆರೋಗ್ಯ ಮತ್ತು ಖ್ಯಾತಿ, ಚಂದ್ರ ಮನಸ್ಸಿನ ಶಾಂತಿ ಮತ್ತು ಸಂಪತ್ತು ವೃದ್ಧಿ, ಮಂಗಳ ಧೈರ್ಯ ಮತ್ತು ಹಗೆತನ, ಬುಧ ಬುದ್ಧಿವಂತಿಕೆ ಮತ್ತು ವ್ಯವಹಾರ, ಗುರು ಹಣ ಶಿಕ್ಷಣ ಗೌರವ ಕೌಟುಂಬಿಕ ಅಭಿವೃದ್ಧಿ ಮತ್ತು ಶುಭ ಕಾರ್ಯ ಸಿದ್ಧಿ, ಶುಕ್ರ ಸಂತೋಷ ಮದುವೆ ಮತ್ತು ಭೋಗ, ಶನಿ ಆಯಸ್ಸು ಮತ್ತು ಸಂಕಟದಿಂದ ಪಾರು, ರಾಹು ಬಡತನ ನಿವಾರಣೆ ಮತ್ತು ಅದೃಷ್ಟ, ಕೇತು ಅಗ್ನಿಶಾಮಕ ಮತ್ತು ಜ್ಞಾನವನ್ನು ಹೆಚ್ಚಿಸುವನು. ದೇವರನ್ನು ಯಾವ ದಿಕ್ಕಿನಲ್ಲಿಟ್ಟು ಪೂಜಿಸಬೇಕು? ಶಿವನನ್ನು ಅಥವಾ ಶಿವಲಿಂಗವನ್ನು ಯಾವಾಗಲೂ ಉತ್ತರ ದಿಕ್ಕಿಗಿಟ್ಟು ಪೂಜಿಸಲಾಗುತ್ತದೆ. ಆದರೆ ಶಿವಲಿಂಗದ ಮುಖವು ಉತ್ತರ ದಿಕ್ಕಿನತ್ತವಿರಬೇಕು. ದುರ್ಗೆಯನ್ನು ಕೇವಲ ದಕ್ಷಿಣ ದಿಕ್ಕಿನಲ್ಲಿಟ್ಟು ಪೂಜಿಸಬೇಕು. ಈಕೆಯನ್ನು ಮಾತ್ರವಲ್ಲ, ಸಂಕಟ ಮೋಚನ ಹನುಮಂತನನ್ನು ಕೂಡ ಇದೇ ದಿಕ್ಕಿನಲ್ಲಿಟ್ಟು ಪೂಜಿಸಬೇಕು. ಹಾಗಾಗಿ ಈ ಎರಡು ದೇವರನ್ನು ದಕ್ಷಿಣಾಮೂರ್ತಿ ದೇವರೆಂದು ಕರೆಯಲಾಗುತ್ತದೆ. ಲಕ್ಷ್ಮಿ ಮತ್ತು ಗಣಪತಿ ಉತ್ತರ ದಿಕ್ಕು ಸಂಪತ್ತಿನ ಪ್ರತೀಕವಾಗಿರುತ್ತದೆ. ಹಾಗಾಗಿ ನೀವು ಸಂಪತ್ತನ್ನು ಗಳಿಸಲು ಲಕ್ಷ್ಮೀ ದೇವಿಯನ್ನು, ಕುಬೇರನನ್ನು ಅಥವಾ ಗಣಪತಿಯನ್ನು ಉತ್ತರ ದಿಕ್ಕಿನಲ್ಲಿಟ್ಟು ಪೂಜಿಸಬೇಕು. ವಿಷ್ಣು, ರಾಧಾಕೃಷ್ಣ, ಶ್ರೀರಾಮ ಮತ್ತು ಸೂರ್ಯದೇವ ವಿಷ್ಣು ದೇವರನ್ನು ಪೂರ್ವ ದಿಕ್ಕಿನಲ್ಲಿ ಪೂಜಿಸಬೇಕು. ವಿಷ್ಣುವಿನ ಅವತಾರವಾದ ಶ್ರೀರಾಮನನ್ನು ಕೂಡ ಇದೇ ದಿಕ್ಕಿನಲ್ಲಿ ಪೂಜಿಸಬೇಕು. ಅಷ್ಟು ಮಾತ್ರವಲ್ಲ, ನೀವು ರಾಧಾಕೃಷ್ಣರನ್ನು ಅಥವಾ ಸೂರ್ಯದೇವನನ್ನು ಕೂಡ ಪೂರ್ವ ದಿಕ್ಕಿನಲ್ಲೇ ಪೂಜಿಸಬೇಕು. ಯಮನನ್ನು ಅಥವಾ ಯಮನಂತೆ ಗಣವನ್ನು ಹೊಂದಿದ ದೇವರುಗಳನ್ನು ನೈಋತ್ಯ ದಿಕ್ಕಿನಲ್ಲಿ ಪೂಜಿಸಬೇಕು. ಮಹಾಕಾಳಿ ಕಾಲಭೈರವನನ್ನು ಕೂಡ ದಕ್ಷಿಣ ದಿಕ್ಕಿಗೆ ಎದುರಾಗಿ ಕುಳಿತು ಆರಾಧಿಸಬೇಕು. ನೀವು ಬಯಸೋ ಫಲ ಸಿಗುವುದಕ್ಕೆ ನೀವು ಯಾವ ದೇವರನ್ನು ಪೂಜಿಸಬೇಕು? ಪ್ರತಿ ಜನ್ಮ ರಾಶಿಗೂ ಒಂದು ನಕ್ಷತ್ರ ಇರುತ್ತದೆ. ಪ್ರತಿ ರಾಶಿಗೂ ಒಂದು ಗುಣ ಸ್ವಭಾವ, ಒಂದು ಪಂಚಭೂತ ಇರುವಂತೆ ನಮ್ಮಿಂದ ಪೂಜೆಗೊಳ್ಳಬೇಕಾದ ದೇವತೆಯು ಒಂದಿರುತ್ತದೆ. ಆಯಾ ಜನ್ಮ ರಾಶಿಯವರು ತಮಗೆ ಸಂಬಂಧಿಸಿದ ದೇವತೆಗಳನ್ನು ನೆನೆದರೆ, ಧ್ಯಾನಿಸಿದರೆ, ಪೂಜಿಸಿದರೆ ಅವರು ಒಲಿಯುವುದು, ಪ್ರಸನ್ನರಾಗಿ ವರ ನೀಡುವುದು ಬಲು ಬೇಗ. ಹಾಗಿದ್ರೆ ನಿಮ್ಮ ರಾಶಿಯ ದೇವತೆ ಯಾರು ಎನ್ನುವುದನ್ನು ತಿಳಿದುಕೊಳ್ಳೋಣ. ಮೇಷರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿ, ಕುಂಭರಾಶಿ. ಮೇಷ ಮತ್ತು ವೃಶ್ಚಿಕ ರಾಶಿಯವರನ್ನು ಆಳುವ ಗ್ರಹ ಮಂಗಳ. ಮಕರ ಮತ್ತು ಕುಂಭ ರಾಶಿಯವರ ಗ್ರಹ ಶನಿ. ಈ 4 ರಾಶಿಗೂ ಶಿವನೇ ಅಧಿದೇವತೆ. ಈತನಿಗೆ ನಿಮ್ಮ ಮೊದಲ ಪೂಜೆ ಸಲ್ಲಬೇಕು. ಹಾಗಂತ ಇತರ ದೇವತೆಗಳನ್ನು ಪೂಜಿಸಿದರೆ ಶಿವ ಕೋಪಿಸಿಕೊಳ್ಳುತ್ತಾನೆ ಎಂದೇನಿಲ್ಲ. ಆದರೆ ಶಿವ ಪಂಚಾಕ್ಷರಿಗಿಂತ ಅತ್ಯುತ್ತಮವಾದ ಮಂತ್ರಪಠಣ ನಿಮಗೆ ಬೇರೊಂದಿಲ್ಲ. ಲಿಂಗಕ್ಕೆ ಅರ್ಚನೆ ಮಾಡುವುದು, ಬಿಲ್ವಪತ್ರೆ ಸಮರ್ಪಿಸುವುದು, ಶಿವರಾತ್ರಿ ಜಾಗರಣೆ, ಶಿವಪೂಜೆ, ರುದ್ರಾಷ್ಟಕ ಪಠನ ಮುಂತಾದವುಗಳಿಂದ ಆತ ಸಂತುಷ್ಟನಾಗುತ್ತಾನೆ. ಶಿವ ದೇವಾಲಯಕ್ಕೆ ಭೇಟಿ ನೀಡಿದರೂ ಸಾಕು. ತುಲಾರಾಶಿ, ವೃಷಭ ರಾಶಿ. ತುಲಾ ಮತ್ತು ವೃಷಭ ರಾಶಿಗಳನ್ನು ಆಳುವ ಗ್ರಹವೆಂದರೆ ಶುಕ್ರ. ಈ 2 ರಾಶಿಗಳಿಗೆ ಅಧಿದೇವತೆ ಮಹಾಲಕ್ಷ್ಮಿ. ಅಂತೆಯೇ ಇವರಿಗೆ ಮಹಾಲಕ್ಷ್ಮಿ ದೇವಿಯ ಕೃಪಾ ಕಟಾಕ್ಷ ಆಗುವುದು ಬಲು ಬೇಗ. ಇವರಿಗೆ ಬಾಳಿನಲ್ಲಿ ಕೆಲವೊಮ್ಮೆ ಧನಾಗಮನ ತಡವಾಗಬಹುದು. ಅದಕ್ಕೆ ಅವರು ಮಹಾಲಕ್ಷ್ಮಿಯನ್ನು ಪೂಜಿಸದಿರುವುದೇ ಕಾರಣವೆಂದು ತಿಳಿಯಬೇಕು. ಇವರಿಗೆ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ಕೈ ಹಿಡಿಯಬಹುದು. ಶಕ್ತಿ ದೇವತೆಯ ಯಾವುದೇ ಅವತಾರವನ್ನು ಇವರು ಪೂಜಿಸಬಹುದು. ನವರಾತ್ರಿ ಪೂಜೆ, ಶಾರದಾ ಪೂಜೆ, ದುರ್ಗಾ ಪೂಜೆಗಳನ್ನು ತಮ್ಮ ಶಕ್ತಿಗೆ ಅನುಗುಣವಾಗಿ ಪೂಜೆ ಮಾಡಬೇಕು.
ಚಾಮುಂಡಿ ದೇವಿಯ ಕೃಪೆ ಪಡೆಯಲು ವಿಶೇಷವಾಗಿ ಪ್ರಯತ್ನಿಸಬೇಕು. ಮಿಥುನ ರಾಶಿ, ಕನ್ಯಾ ರಾಶಿ. ಈ ಎರಡೂ ರಾಶಿಗಳಿಗೆ ಅಧಿಪತಿಯಾದ ಗ್ರಹವು ಬುಧ. ಇವರ ಸುಖಿ ಜೀವನಕ್ಕೆ ಕಾರಣನಾಗುವ ದೇವರೆಂದರೆ ಶ್ರೀಮನ್ನಾರಾಯಣ. ಕ್ಷೀರಸಾಗರ ನಿವಾಸಿಯಾದ ಈತನು ಲಕ್ಷ್ಮೀ ಸಹಿತನಾಗಿ ಇರುವುದರಿಂದ ಲಕ್ಷ್ಮೀ ಕಟಾಕ್ಷವು ಇವರಿಗೆ ಇದೆ ಎಂದು ತಿಳಿಯಬೇಕು. ಕೆಲವೊಮ್ಮೆ ಸಾಹೇಬರ ಹೆಂಡತಿಯನ್ನು ಪ್ರಸನ್ನೀಕರಿಸಿದರೆ ಸಾಹೇಬರ ಕೃಪೆಯು ಒಲಿಯುವ ಹಾಗೆ ರಮಾದೇವಿಯ ಪೂಜೆಯಿಂದ ಶ್ರೀಮನ್ನಾರಾಯಣನು ಪ್ರಸನ್ನನಾಗುವ ಸಂಭವ ಇಲ್ಲದೇ ಇಲ್ಲ. ವಿಷ್ಣು ಅಥವಾ ಕೃಷ್ಣ ದೇವಾಲಯಗಳಿಗೆ ಭೇಟಿ ಕೊಡುವುದು, ವಿಷ್ಣು ಪುರಾಣ ಓದುವುದು, ವಿಷ್ಣುವಿಗೆ ತುಳಸಿಯ ಪೂಜೆ ಇತ್ಯಾದಿಗಳಿಂದ ಒಲಿಸಿಕೊಳ್ಳಬಹುದು. ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ನಾರಾಯಣೇ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಎಂಬ ಮಂತ್ರಗಳು ಶ್ರೇಯಸ್ಕರ. ಕಟಕ ರಾಶಿ. ಕಟಕ ರಾಶಿಯವರಿಗೆ ಅಧಿಪತಿಯಾದ ಗ್ರಹವು ಚಂದ್ರನು. ಇವರು ಪೂಜಿಸಬೇಕಾದ ದೇವತೆಯೆಂದರೆ ಗೌರಿ ಅಥವಾ ಪಾರ್ವತಿ. ಚಂದ್ರನು ಮನಸ್ಸಿನಲ್ಲಿ ಉಬ್ಬರ ವಿಡಿತಗಳಿಗೆ ಕಾರಣನಾಗುತ್ತಾನೆ. ಆದರೆ ಪಾರ್ವತಿಯು ಕರುಣಾಳು ಮಾತೆ. ಆಕೆಯನ್ನು ನೆನೆಯುವುದು, ಪೂಜಿಸುವುದು, ಪ್ರಾರ್ಥಿಸುವುದರಿಂದ ಮನಸ್ಸಿನ ಮೇಲೆ ಶಾಂತಿಯು ಪ್ರಭಾವ ಬೀರುತ್ತದೆ. ಪಾರ್ವತಿ ದೇವಿಯ ಉಪಾಸನೆಯಿಂದ ಶಿವನು ಪ್ರಸನ್ನನಾಗುವನು. ದೇವಿ ಸ್ತುತಿ, ಶ್ರೀ ಲಲಿತ ಸಹಸ್ರನಾಮಗಳ ಪಠನದಿಂದ ಮಂಗಳವಾಗುವುದು. ದುರ್ಗಾದೇವಿಯ ದೇವಾಲಯ ಹತ್ತಿರದಲ್ಲಿದ್ದರೆ ಭೇಟಿ ಕೊಡುವುದನ್ನು ತಪ್ಪಿಸಬೇಡಿ. ಸಿಂಹರಾಶಿ. ಸಿಂಹ ಜನ್ಮ ರಾಶಿಯವರಿಗೆ ಸೂರ್ಯನು ಅಧಿಪತಿಯಾಗುವ ಗ್ರಹ. ಸೂರ್ಯನ ಪ್ರಖರತೆಯನ್ನು ತಡೆದುಕೊಳ್ಳಬಲ್ಲ ದೇವಾದಿದೇವ ಕೈಲಾಸವಾಸಿಯಾದ ಈಶ್ವರನು ನಿಮ್ಮ ದೇವತೆ. ಈತನು ಸೂರ್ಯನ ಪ್ರಜ್ವಲತೆಯನ್ನು ಕಡಿಮೆ ಮಾಡಿ ಜೀವನದಲ್ಲಿ ಶಾಂತಿ, ನೆಮ್ಮದಿಗಳನ್ನು ಸಿಂಹ ರಾಶಿಯವರಿಗೆ ಕೊಡುವವನು. ಈಶ್ವರನು ಸುಲಭವಾಗಿ ಒಲಿಯುವನಲ್ಲ. ಆದರೂ ನಿರಂತರ ಧ್ಯಾನ, ನೆನೆಯುವಿಕೆ, ಪೂಜೆ ಇತ್ಯಾದಿಗಳಿಂದ ಅವನನ್ನು ಪ್ರಸನ್ನ ಮಾಡಿಕೊಳ್ಳಬಹುದು. ಧನುರಾಶಿ, ಮೀನರಾಶಿ. ಈ ಎರಡೂ ರಾಶಿಯವರನ್ನು ಆಳುವ ಗ್ರಹವೆಂದರೆ ಗುರು. ಗುರುವಿಗೆ ತಕ್ಕ ದೇವತೆಯೆಂದರೆ ಶ್ರೀ ದಕ್ಷಿಣಾಮೂರ್ತಿ. ದಕ್ಷಿಣಾಮೂರ್ತಿಯು ಕೂಡ ಶ್ರೀ ಶಿವದೇವರ ಒಂದು ಅವತಾರವೇ ಆಗಿದ್ದಾನೆ. ಈತನು ಬಹಳ ಪ್ರಭಾವಶಾಲಿಯಾದ ದೇವತೆಯಾಗಿದ್ದು ನಿರ್ದಿಷ್ಟ ಪೂಜೆ ಮಂತ್ರಗಳಿಂದ ಅರ್ಚಿಸಿದರೆ ಈತನನ್ನು ಒಲಿಸಿಕೊಳ್ಳುವುದು ಏನೂ ಕಷ್ಟವಲ್ಲ. ದುಷ್ಟ ಶಕ್ತಿಗಳ ಭಯದಿಂದ ನಿಮ್ಮ ಕುಟುಂಬವನ್ನು ಈತನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುತ್ತಾನೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.